ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ಮಾತನಾಡುವುದು ನಮ್ಮ ಜೀವನದ ಹತ್ತಿರವಾದ ವ್ಯಕ್ತಿಯ ಬಗ್ಗೆ. ಅವಳು ನಮ್ಮ ಅಕ್ಕ. ಅಕ್ಕ ಎಂದರೆ ಅಮ್ಮನಂಥ ಪ್ರೀತಿ, ಸ್ನೇಹಿತೆಯಂಥ ಬೆಂಬಲ, ಗುರುವಿನಂತೆ ಮಾರ್ಗದರ್ಶನ. ಅವಳು ನಕ್ಕರೆ ಸಾಕು ಮನೆ ತುಂಬ ಬೆಳಕು. ಅವಳು ಬೇಸರ ಪಟ್ಟರೆ ಮನಸ್ಸು ತುಂಬ ಖಾಲಿ. ನನ್ನ ತಪ್ಪುಗಳನ್ನು ಸಹಿಸಿಕೊಂಡು ಸರಿಯಾದ ದಾರಿಗೆ ತೋರಿಸಿದವಳು ನನ್ನ ಅಕ್ಕ. ನನಗೆ ಏನು ಬೇಕು ಅನ್ನುವುದನ್ನು ನಾ ಹೇಳುವ ಮುಂಚೆಯೇ ಅರಿವ ಹೃದಯ ಅವಳದು. ಜೀವನದಲ್ಲಿ ಯಾರೇ ಬಂದು ಹೋಗಲಿ, ಅಕ್ಕ ಮಾತ್ರ ಸದಾ ನನ್ನ ಜೊತೆಗಿರುವ ಶಕ್ತಿ. ಅವಳ ಪ್ರೀತಿ ಮಾತಿನಲ್ಲಿ ಹೇಳೋಕ್ಕೆ ಆಗುವುದಿಲ್ಲ, ಅದು ಅನುಭವಿಸುವುದೇ ಒಂದು ಭಾಗ್ಯ. ಅಕ್ಕ ಇದ್ದರೆ ಜೀವನದಲ್ಲಿ ಒಂದು ಭರವಸೆ ಇರುತ್ತದೆ. ಅವಳ ಜೊತೆ ಇದ್ದಾಗ ಏನೋ ಒಂದು ಸುರಕ್ಷತೆ ಅನಿಸುತ್ತದೆ. ನಾನು ಬಿದ್ದಾಗ ಎತ್ತಿದ ಕೈ ಅವಳದ್ದು, ನಾನು ಸೋತಾಗ ನನ್ನ ನಂಬಿದ ಹೃದಯ ಅವಳದ್ದು, ನಾನು ಹೊತ್ತಾಗ ಕಣ್ಣೀರು ಒರೆಸಿದ ಕೈ ಅವಳದ್ದು, ನಾನು ಗೆದ್ದಾಗ ಬೆನ್ನು ತಟ್ಟಿದ ಕೈ ಅವಳದ್ದು, ನಾನು ನೊಂದಾಗ ನೋವು ಪಡುವ ಮನಸ್ಸು ಅವಳದ್ದು, ನಾನು ತಪ್ಪು ದಾರಿಯಲ್ಲಿ ನಡೆದಾಗ ಸರಿದಾರಿ ತೋರಿದ ಧ್ವನಿ ಅವಳದ್ದು, ನನಗೆ ಆರೋಗ್ಯ ಕೆಟ್ಟಾಗ ತಾಯಿಯ ಪ್ರೀತಿ ತೋರಿದ ಹೃದಯ ಅವಳದ್ದು. ಅಕ್ಕ ಎಂದರೆ ಕೇವಲ ಒಂದು ಸಂಬಂಧ ಅಲ್ಲ, ಅದು ನಮ್ಮ ಜೀವನದ ಮೊದಲ ಸ್ನೇಹ, ನಮ್ಮ ಜೀವನದ ನಂಬಿಕೆ, ನಮ್ಮ ಜೀವನದ ಶಕ್ತಿ. ನನ್ನ ಕನಸುಗಳಿಗಿಂತಲೂ ನನ್ನನ್ನು ಹೆಚ್ಚು ನಂಬಿದವಳು ನನ್ನ ಅಕ್ಕ. ಅವಳ ತ್ಯಾಗಗಳು ಅಪ್ಪ ಅಮ್ಮನಂತೆ ಕಾಣಿಸುವುದಿಲ್ಲ, ಆದರೆ ಅವು ನಮ್ಮ ಜೀವನವನ್ನೇ ಸುಂದರ ಮಾಡಿವೆ. ಅಕ್ಕ ಇದ್ದರೆ ಜೀವನದಲ್ಲಿ ಕಷ್ಟಗಳೇ ಕಡಿಮೆ ಎನಿಸುತ್ತದೆ. ಅವಳ ಒಂದು ಮಾತು ಹೇಳಿದರೆ ಸಾಕು ನಮಗೆ ಧೈರ್ಯ ಬರುತ್ತದೆ. ಅಕ್ಕನ ಜೊತೆ ಹಂಚಿಕೊಂಡ ನೆನಪುಗಳು ಜೀವನ ಪೂರ್ತಿ ಮರೆಯಲಾದ ಅಮೂಲ್ಯ ಸಂಪತ್ತುಗಳು. ನನ್ನ ಸಂತೋಷದಲ್ಲೂ ದುಃಖದಲ್ಲೂ ಎಲ್ಲ ಸಮಯದಲ್ಲೂ ಜೊತೆಯಾದವಳು ನನ್ನ ಅಕ್ಕ. ಅಕ್ಕನ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ, ಅದು ಕಾಲ ಕಳೆದಂತೆ ಇನ್ನೂ ಗಾಢವಾಗುತ್ತದೆ. ಅಕ್ಕ ತಮ್ಮನ ಜಗಳ ಅಂದರೆ ನಿಜವಾದ ಕೋಪ ಅಲ್ಲ, ಅದು ಪ್ರೀತಿಯ ಇನ್ನೊಂದು ರೂಪ. ಸಣ್ಣವರಿದ್ದಾಗ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಮಾಡ್ತಿದ್ವಿ, ಆದರೆ ಒಂದು ದಿನವೂ ಒಬ್ಬರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ. ನಿನ್ನ ಜೊತೆ ಜಗಳ ಮಾಡುವುದೇ ಇಷ್ಟ ಕಣೆ ಅಕ್ಕ ನನಗೆ, ಯಾಕೆಂದರೆ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾ ಇದ್ದೆ. ಅಕ್ಕನಿಗೆ ಕೋಪ ಬಂದಾಗ ಮಾತನಾಡುವುದಿಲ್ಲ, ಆದರೆ ಮನಸ್ಸಿನಲ್ಲಿ ಮಾತ್ರ ತಮ್ಮನ ಬಗ್ಗೆ ಕಾಳಜಿ ಇರುತ್ತದೆ. ತಮ್ಮ ಜಗಳ ಮಾಡ್ತಾನೆ, ತಮ್ಮ ಮಾತು ಕೇಳುವುದಿಲ್ಲ, ಆದರೆ ಅಕ್ಕನಿಗೆ ಯಾರಾದರೂ ಏನಾದರೂ ಅಂದರೆ ಮೊದಲು ಬಂದು ನಿಂತುಕೊಳ್ಳುವವನೇ ಅವನಾಗಿದ್ದ. ನಾವು ಜಗಳ ಮಾಡ್ತೀವಿ, ಬೇಸರ ಮಾಡ್ಕೊಳ್ತೀವಿ, ಆದರೆ ಒಂದು ಕ್ಷಣವೂ ಒಬ್ಬರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ. ಅದೇ ನಮ್ಮ ಬಾಂಧವ್ಯವಾಗಿತ್ತು. ಅಕ್ಕ ತಮ್ಮನ ಜಗಳ ಒಂದು ದಿನದ ಮಾತು, ಆದರೆ ಅವರ ಪ್ರೀತಿ ಜೀವನಮಾನವಿಡೀ ಇರುವ ಸತ್ಯ. ನಿನ್ನ ಜೊತೆ ಜಗಳ ಮಾಡಿದ ನೆನಪುಗಳೇ ಇಂದು ನಗು ತರಿಸುತ್ತವೆ, ಯಾಕೆಂದರೆ ಅವುಗಳ ಹಿಂದೆ ಇದ್ದಿದ್ದು ನಿಜವಾದ ಪ್ರೀತಿ ಕಣೆ. ದಿನಾಲೂ ಜಗಳ ಮಾಡುತ್ತಿದ್ದ ಅಕ್ಕ ಇವತ್ತು ಇನ್ನೊಂದು ಮನೆ ಬೆಳಗಲು ಹೋಗಿಬಿಟ್ಟಿದ್ದಾಳೆ. ಅಕ್ಕನನ್ನು ಮದುವೆ ಮಾಡಿಕೊಡುವಾಗಿರುವ ಖುಷಿ ಗಂಡನ ಮನೆಗೆ ಕಳಿಸುವಾಗಿರಲಿಲ್ಲ. ಅಕ್ಕ ಗಂಡನ ಮನೆಗೆ ಹೋದ ದಿನ ಮನೆ ಮಾತ್ರ ಅಲ್ಲ, ನಮ್ಮ ಮನಸ್ಸೂ ಕೂಡ ಬರಿದಾಗಿತ್ತು. ಅಕ್ಕ ನೀನು ಇದ್ದಾಗ ಮನೆ ಗದ್ದಲವಾಗಿತ್ತು, ಅದನ್ನು ನಾವು ಎಂದೂ ಗಮನಿಸಲಿಲ್ಲ. ಆದರೆ ಇವತ್ತು ಮೌನವೇ ಜಾಸ್ತಿಯಾಗಿ ಬಿಟ್ಟಿದೆ. ಪ್ರತಿದಿನ ನನ್ನ ಜೊತೆ ಜಗಳ ಮಾತಾಡ್ತಿದ್ದಳು, ಆದರೆ ಇವತ್ತು ಫೋನಿನಲ್ಲಿ ಮಾತಾಡೋಕ್ಕೂ ಸಮಯ ನೋಡಬೇಕಾಗಿದೆ. ಮತ್ತೆ ಅದೇ ದಿನಗಳು ಬರಲಿ ಎಂದು ಮನಸ್ಸು ಬೇಡಿಕೊಳ್ಳುತ್ತಿದೆ. ಅಕ್ಕ, ನೀನು ತಮ್ಮ ಅಂತ ಕರೆಯುತ್ತಿದ್ದ ಧ್ವನಿ ಇವತ್ತು ಕೇವಲ ನೆನಪಾಗಿ ಉಳಿದಿದೆ. ನಿನ್ನ ಹಾಸ್ಯ, ನಿನ್ನ ಕೋಪ, ನಿನ್ನ ಕಾಳಜಿ, ನಮ್ಮ ಜಗಳಗಳು ನೆನಪಾಗಿ ಕಣ್ಣೀರು ತರಿಸುತ್ತಿವೆ. ನನ್ನ ಸಂತೋಷಕ್ಕೆ ಮೊದಲು ಹರ್ಷಪಟ್ಟವಳು ನೀನೇ, ನನ್ನ ದುಃಖದಲ್ಲಿ ಮೌನವಾಗಿ ಕಣ್ಣೀರು ಹಾಕಿದವಳು ನೀನೇ, ಇವತ್ತು ದೂರದಿಂದ ಕಾಳಜಿ ತೋರಿಸ್ತಾ ಇರೋವಳು ನೀನೇ. ಅಕ್ಕ, ನೀನು ಗಂಡನ ಮನೆಗೆ ಹೋಗುವುದಂತೂ ಗೊತ್ತಿತ್ತು, ಆದರೆ ಇಷ್ಟು ಮನೆ ಖಾಲಿಯಾಗುತ್ತಂತ ಗೊತ್ತಿರಲಿಲ್ಲ.
ಅಕ್ಕ ಗಂಡನ ಮನೆಗೆ ಹೋದ ದಿನ ನನ್ನ ಬಾಲ್ಯವೂ ದೂರವಾಯಿತು. ಅವಳು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಶಯವಾಗಿತ್ತು. ಅಕ್ಕನ ಜೊತೆ ಇದ್ದ ಸಣ್ಣ ಸಣ್ಣ ಕ್ಷಣಗಳು ಇವತ್ತು ದೊಡ್ಡ ದೊಡ್ಡ ನೆನಪುಗಳಾಗಿ ಕಣ್ಣೀರು ಸುರಿಸುತ್ತಿವೆ. ಅಕ್ಕ ದೂರ ಹೋಗಿದ್ದು ಅಷ್ಟೇ, ಅವಳ ಪ್ರೀತಿ ಯಾವತ್ತೂ ದೂರ ಆಗುವುದಿಲ್ಲ. ಕೊನೆಯದಾಗಿ ಹೇಳುವುದಾದರೆ ಅಕ್ಕ, ನೀನು ನನ್ನ ಜೊತೆ ಇರದಿದ್ದರೂ ನಿನ್ನ ನೆನಪುಗಳು ಪ್ರತಿದಿನ ನನ್ನ ಜೊತೆಗೇ ಇರುತ್ತವೆ. ನಿನ್ನ ಜೊತೆ ಕಳೆದ ಆ ಕ್ಷಣಗಳೇ ಇವತ್ತು ನನಗೆ ಅತಿ ಅಮೂಲ್ಯವಾದ ದಿನಗಳು. ನಾನು ಹೇಳದೆ ಉಳಿಸಿಕೊಂಡಿರೋ ಒಂದೇ ಒಂದು ಮಾತು ಅಕ್ಕ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇರ್ತೀನಿ. ನೀನು ನನ್ನ ಜೀವನದಲ್ಲಿ ಅಕ್ಕ ಮಾತ್ರ ಅಲ್ಲ, ನನ್ನ ಗೆಳತಿ, ನನ್ನ ಗುರು, ನನ್ನ ಶಕ್ತಿ. ನೀನು ಯಾವ ಮನೆಗೆ ಹೋದರೂ ಸಂತೋಷವಾಗಿರಬೇಕನ್ನೋದೇ ನನ್ನ ಪ್ರಾರ್ಥನೆ. ನಿನ್ನನ್ನು ತುಂಬ ಮಿಸ್ ಮಾಡ್ತೀನಿ ಅಕ್ಕ. ನಿನ್ನ ನಗುವೇ ನನಗೆ ಸಂತೋಷ, ನಿನ್ನ ಕಣ್ಣೀರೇ ನನಗೆ ನೋವು. ಎಲ್ಲ ದೂರಗಳನ್ನು ಮೀರಿ ನಮ್ಮ ಬಾಂಧವ್ಯ ಯಾವತ್ತೂ ಹೀಗೆ ಮುಂದುವರಿಯಲಿ. ನನ್ನ ಅಕ್ಕ ಯಾವತ್ತಿಗೂ ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನದಲ್ಲೇ ಇರುತ್ತಾಳೆ. ಯಾರು ಅಕ್ಕ ತಂಗಿಯರನ್ನು ಚೆನ್ನಾಗಿ ನೋಡಿಕೊಳ್ತಾರೋ ಅವರನ್ನು ಈ ಜೀವನ ಸುಂದರವಾಗಿ ನೋಡಿಕೊಳ್ಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.